ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಟಿ ಮುಂದೆ ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇದೊಂದು ಟ್ರಾವೆಲಿಂಗ್ ವ್ಲಾಗ್ ಆಗ್ತಿರುತ್ತೆ. ಹೌದು, ಇದು ನಮ್ಮ ಫ್ಯಾಮಿಲಿ ಜೊತೆ ನಾವು ಹೋಗ್ತಾ ಇರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಯಾಕೆ ಹೋಗ್ತಾ ಇದೀವಿ ಏನು ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇದು ನಾವು ಟಿ ಬರುತ್ತೆ ಅಂತ ಅಂದ್ಬಿಟ್ಟು ಅತ್ತೆ ಮನೆ ಹತ್ರ ಹೋಗಿದ್ವಿ. ಆಮೇಲೆ ಕಾಲ್ ಮಾಡಿ ಹೇಳಿದ್ರು ಬರ್ತಾ ಇದ್ದೀವಿ ಅಂತ. ಆವಾಗ ನಾವು ರೋಡ್ ಹತ್ರ ಬಂದ್ವಿ. ಅಕ್ಕ, ಅಪ್ಪ, ಅಮ್ಮ, ನಾನು, ಅತ್ತೆ, ಜೀವನ್ ಮತ್ತು ನಮ್ಮ ಶೌರ್ಯ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇದು ಟಿ ನಂಜನಗೂಡಿಂದನೇ ಬರ್ತಾ ಇರೋದು. ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿಂದ ಬಂದರು. ನಾವು ಇಲ್ಲಿ ಯಾಕೆ ಸ್ಟಾಪ್ ಮಾಡಿದ್ವಿ ಅಂದರೆ ಊಟಕ್ಕೋಸ್ಕರ ನಿಲ್ಸಿದ್ವಿ. ಊಟ ಎಲ್ಲ ಮಾಡಿಕೊಂಡು ಅವಾಗ ಬೆಟ್ಟದ ಕಡೆ ಹೊರಡ್ತಾ ಇದೀವಿ. ಇದು ಅಲ್ಲೇ ನರಸೀಪುರ ರೋಡಲ್ಲಿರೋ ಮಹದೇಶ್ವರ ಸ್ವಾಮಿ ದೇವಸ್ಥಾನನೇ ಇದೂ. ಅಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದ್ದು. ಇಲ್ಲಿ ಎಲ್ಲರೂ ತುಂಬ ದಿನ ಆದಮೇಲೆ ಸಿಕ್ಕಿದ್ರು. ಇವರೆಲ್ಲ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಫುಲ್ ಹರಟೆ ಹೊಡಿತಾಯಿದ್ರು. ಇಲ್ಲಾಂದರೆ ಲಾಸ್ಟ್ ಸೀಟ್ ಯಾವಾಗಲೂ ನಾನು, ನನ್ನ ತಂಗಿ, ನನ್ನ ತಮ್ಮಂದಿರೆಲ್ಲ ಇರ್ತೀವಿ. ಈ ಸಲ ಅವ್ರು ಯಾರೂ ಬಂದಿರಲಿಲ್ಲ, ಫುಲ್ ಬ್ಯುಸಿ ಇದ್ದರು ಅವ್ರವ್ರದ್ದೇ ವರ್ಕಲ್ಲಿ. ಅದಾದಮೇಲೆ ಇದು ನಮ್ಮ ಚಿಕ್ಕಪ್ಪ ಮಲಗಿದ್ರೆ ನೋಡಿ ನಮ್ಮ ಶೌರ್ಯ ಮತ್ತು ಜೀವನ್ ಸೇರ್ಕೊಂಡು ಈ ಥರ ವೀಡಿಯೋ ಮಾಡಿದ್ದಾರೆ. ಆಮೇಲೆ ತಾಳ್ಬೆಟ್ಟ ಸಿಕ್ತು. ತಾಳ್ಬೆಟ್ಟದ ಹತ್ರ ಇಳಿದ್ಬಿಟ್ಟು ಧೂಪ ಹಾಕಿದ್ವಿ. ಅದು ಯಾವಾಗಲೂ ನಾವು ಫ್ಯಾಮಿಲಿಯವ್ರು ಹೋಗುವಾಗ ಹಾಗೆ ಮಾಡೋದು. ಇವಾಗ ನಾವೀಗ ಧೂಪ ಹಾಕ್ತಾ ಇದ್ದೀವಿ. ಇಲ್ಲಿ ತಾಳ್ಬೆಟ್ಟದ ಹತ್ರ ಇಳಿದ್ಬಿಟ್ಟು ನಾವು ಧೂಪ ಹಾಕ್ಬಿಟ್ಟು ನೆಕ್ಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದು. ಬಾ ಶೌರ್ಯ, ಅಲ್ಲವನೇ ಬಾ ಕೊಡೋದು ಮೂಡೆ. ಎಷ್ಟು ಒಂದು ಟೀ ಕಾಫಿ ಬ್ರೇಕ್ ನಿಲ್ಸಿದ್ವಿ, ಹಂಗೆ ಒಡೆ ತಿಂತಾ ಇದೀವಿ. ಮಕ್ಳಿಗೆಲ್ಲ ಚಾಕ್ಲೇಟ್ ತಗೊಂಡಿದೀವಿ. ಬನ್ನಿ ಹೋಗೋಣ. ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡಿ. ಮಹದೇಶ್ವರ ಇಲ್ಲೆಲ್ಲ ಲೇಡೀಸ್ ಕ್ಲಬ್ ಎಲ್ಲ ಮಾತಾಡೋದ್ರಲ್ಲೇ ಬ್ಯುಸಿ ಆಗ್ಬಿಡವ್ರೆ. ರೀಚ್ ಆದ್ವಿ. ಶಿವರಾತ್ರಿ ಹಬ್ಬಕ್ಕೆ ಮಾಡಿದ ಡೆಕೋರೇಷನ್ಸ್ ಎಲ್ಲ ಹಾಗೆ ಇದೆ, ನೀವು ನೋಡ್ಬೋದು. ಇಲ್ಲಿ ಮತ್ತೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಶಿವರಾತ್ರಿ ಹಬ್ಬಕ್ಕೋಸ್ಕರ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅದೆಲ್ಲ ಹಾಗೆ ಇದೆ ಇನ್ನೂ. ಅದು ಶಿವರಾತ್ರಿ ಹಬ್ಬ ಆದ್ಮೇಲೆ ಜಾತ್ರೆನೂ ನಡೆಯುತ್ತೆ ಮಹದೇಶ್ವರ ಬೆಟ್ಟದಲ್ಲಿ. ಆ ಜಾತ್ರೆ ಎಲ್ಲ ಆಗಿ ಇನ್ನು ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಏನೂ ತೆಗ್ದಿಲ್ಲ, ಎಲ್ಲ ಹಾಗೆ ಇದೆ. ಬನ್ನಿ ಹೋಗೋಣ. ಈಗ ಫೈನಲಿ ಇಲ್ಲಿ ಬಂದ್ವಿ. ನಾವಿಲ್ಲಿ ಡಾಮೆಟ್ರಿ ಥರ ರೂಮ್ ತೊಗೊಂಡಿದ್ವಿ. ಫುಲ್ ಫ್ಯಾಮಿಲಿ ಬಂದಿರೋದ್ರಿಂದ ನಾವು ಇಲ್ಲಿ ಪರ ಮಾಡಿ ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ಫುಲ್ ಒಂದು ಮನೆ ಥರನೇ ತೊಗೊಬಿಟ್ಟಿದ್ದೀವಿ ನಾವು. ಅದನ್ನು ಫುಲ್ ಸುಸ್ತಾಗಿ ಫುಲ್ ಬಾಡಿ ಎಲ್ಲ ಸ್ಟ್ರೈನ್ ಆಗಿಬಿಟ್ಟಿದೆ ಅಷ್ಟು ದೂರ ಟ್ರಾವೆಲ್ ಮಾಡಿ. ಅದಕ್ಕೋಸ್ಕರ ಒಂದೊಂದು ಕಾಫಿ ಬ್ರೇಕ್ ತೊಗೊಳ್ಳೋಣ ಅಂತ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಜೀವನ್ ಅವರು. ನಮ್ಮ ಫ್ಯಾಮಿಲಿ ಎಲ್ಲ ಮನೆಯಲ್ಲೇ ಇದ್ದಾರೆ. ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ, ಎಲ್ಲ ಫ್ರೆಶ್ ಅಪ್ ಆಗ್ತಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ 7:30ಗೆ ಚಿನ್ನದ ರಥ ಇದೆ. ಅದಕ್ಕೋಸ್ಕರ ಚಿನ್ನದ ತೇರು ಇಳಿಸ್ತೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಜೀವನ್ ಅವರು ಮತ್ತೆ ಇದೆಲ್ಲ ನಮ್ಮ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ. ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ರೂಮಿಂದ ಬರ್ತಾ ಇದ್ದೀವಿ. ನೋಡ್ಬೋದು ಜಾತ್ರೆ ವಿಶೇಷ ಅಂತ ಹಾಕಿರೋ ಲೈಟು, ಶಿವರಾತ್ರಿ ಹಬ್ಬಕ್ಕೆ ಹಾಕಿದ ಲೈಟ್ ಎಲ್ಲ ಹಾಗೆ ಇದೆ, ಚೆನ್ನಾಗಿದೆ. ಅವಾಗ ಡೆಕೋರೇಷನ್ ಮಾಡಿರೋದೆಲ್ಲ ಹಾಗೆ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ ಹಾಕಿರೋದ್ರಿಂದ ದೇವಸ್ಥಾನ. ಇವಾಗ 7:30ಗೆ ಚಿನ್ನದ ತೇರು ಎಳಿಸ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇದೀವಿ.
ನೋಡ್ಬೋದು ಎಷ್ಟು ಜನ ಇದಾರೆ ಇಲ್ಲಿ ಅಂತ. ಇಲ್ಲೇನೋ ಫುಲ್ ಕ್ರೌಡ್ ಇದೆ, ರಂಗೋಲಿ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅನ್ಸುತ್ತೆ. ದೊಡ್ಡ ರಂಗೋಲಿ ಬಿಟ್ಟವ್ರೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದನ್ನ ನೋಡಕ್ ಇಷ್ಟು ಜನ ಕ್ರೌಡ್. ಅಲ್ಲಿ ತುಂಬ ಜನ ಇದ್ದರು. ಆಮೇಲೆ ಮಾತಾಡಿರೋದು ಮೈಕಲ್ಲಿ ಕೇಳಿಸೇ ಇಲ್ಲ, ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಜನ ಇದ್ದರು ಅಂತ ಅಲ್ಲಿ. ಇಲ್ಲೆಲ್ಲ ಆಮೇಲೆ ಅಪ್ಪ ನಾವು ಅತ್ತೆ ಜೊತೆ ಇರ್ತೀನಿ, ನೀವೆಲ್ಲ ಹೋಗಿ ದರ್ಶನ ಮಾಡ್ಕೊ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮನ್ನು ಕಳಿಸಿದ್ರು. ಅತ್ತೆ ಏನು ಡೈರೆಕ್ಟ್ ಹೋಗ್ಬಿಡ್ಬೋದು, ಅವ್ರಿಗೆ ಡೈರೆಕ್ಟೇ ಬಿಡ್ತಾರೆ. ಅದಕ್ಕೆ ನಾವೆಲ್ಲ ಒಟ್ಟಿಗೆ ಹೋಗಿ ಫಸ್ಟು ಚಿನ್ನದ ತೇರೆಲ್ಲ ನೋಡಿಕೊಂಡು ಆಮೇಲೆ ದರ್ಶನದ ಕಡೆ ಹೊರಟ್ವಿ. ಇವತ್ತು ಏನಂದರೆ ನಾವು ಬಂದಿರೋದು ನಮ್ಮ ಅಣ್ಣನ ಪಾಪುಗೆ ಮುಡಿ ಕೊಡೋಕ್ಕೋಸ್ಕರ ಬಂದಿರೋದು. ನಮ್ಮನೆ ದೇವರು ಮಾದೇಶ್ವರ ಆಗಿರೋದ್ರಿಂದ ಮೊದಲನೇ ಮುಡಿ ಮಾದೇಶ್ವರ ದೇವರಿಗೆ ಕೊಡಬೇಕು. ಅಂದರೆ 9 ತಿಂಗಳಿಗೆ ಪಾಪುನ ಕರ್ಕೊಂಡೋಗಿ ಮುಡಿ ಕೊಡ್ತೀವಿ. ಅದು ಇದಿತ್ತು, ಅದಕ್ಕೋಸ್ಕರ ನಾವು ಬೆಟ್ಟಕ್ಕೆ ಹೋಗಿರೋದು. ಪಾಪು ಕರ್ಕೋಗಿ ಮುಡಿ ಕೊಟ್ಟು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ನಾವು ಪೂಜೆ ಮಾಡಿ ಬರ್ತೀವಿ. ಇದೇ ಪಾಪು ಸಮನ್ವಿತ ಅಂತ ನಮ್ಮ ಅಣ್ಣನ ಪಾಪು, ಅವ್ರಿಗೆ ಮುಡಿ ಕೊಡೋಕ್ಕೆ ಬಂದಿರೋದು ನಾವೆಲ್ಲರೂ ಫ್ಯಾಮಿಲಿ. ಇವಾಗ ಅದೇ ಚಿನ್ನದ ತೇರು ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಚಿನ್ನದ ತೇರಿಗೆ ಬರ್ಸಿದ್ದಾರೆ, ಟಿಕೆಟ್ ತೊಗೊಂಡಿದ್ದಾರೆ ಅಂತ. ಅಂದರೆ ತುಂಬ ಜನ, ಅಂದರೆ ಎಲ್ಲ ಚೆನ್ನಾಗಿ ರೆಡಿಯಾಗಿ ಆ ಥರ ಕಳಶ ಕೊಟ್ಟಿರ್ತಾರೆ, ಕಳಶ ಮತ್ತು ಒಂದು ಗದೆ ಕೊಟ್ಟಿರ್ತಾರೆ. ಈಗ ಚಿನ್ನದ ತೇರು ನೋಡಿ ನಮ್ಮ ಕಣ್ಣು ತುಂಬಿಸ್ಕೊಳ್ಳೋಣ ಬನ್ನಿ. ಇವಾಗ ಮಾದಪ್ಪ ಚಿನ್ನದ ತೇರಲ್ಲಿ ಬರ್ತಾರೆ. ಇದನ್ನು ನೋಡೋಕ್ಕೆ ಅಷ್ಟು ಜನ ಕಾಯ್ತಾ ಇರೋದು. ಕ್ರೌಡ್ ಇದಾರೆ. ತೇರು ಎಳ್ದಾದ್ಮೇಲೆ ಧರ್ಮ ದರ್ಶನಕ್ಕೆ ಹೋಗ್ತಾ ಇದೀವಿ. ಆಮೇಲೆ ತುಂಬಾ ರಶ್ ಆಗ್ಬಿಡ್ತಾರೆ, ಯಾಕಂದ್ರೆ ನೀವೇ ನೋಡಿದ್ರಿ ಸಖತ್ ಜನ ತಗೊಂಡಿದ್ರು ಚಿನ್ನದ ತೇರು ಎಳ್ಸಕ್ಕೆ. ಅದಕ್ಕೋಸ್ಕರ ಅವರೆಲ್ಲ ಅದನ್ನ ರಿಟರ್ನ್ ಮಾಡಿ ಅವ್ರ ಪ್ರಸಾದ ಇಸ್ಕೊಂಡ್ ಬರೋವರ್ ಅಷ್ಟರಲ್ಲಿ ನಾವು ದರ್ಶನ ಪಡೆಯೋಣ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದೀವಿ. ಇಷ್ಟು ದಿನ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಚಿನ್ನದ ತೇರು ಹೋಗುವಾಗ ದರ್ಶನಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡಿದ್ವಿ. ನಮ್ಗೆ ಗೊತ್ತೇ ಇರಲಿಲ್ಲ. ಚಿನ್ನದ ತೇರು ಹಿಂದೆನೇ ಹೋಗ್ತಾಯಿದ್ವಿ ನಾವು, ಒಂದು ರೌಂಡ್ ಬರ್ತಾಯಿದ್ವಿ. ಆಮೇಲೆ ನಿಮ್ಗೆ ಗೊತ್ತಲ್ಲ, ತುಂಬ ಜನ ಕ್ರೌಡ್ ಇರ್ತಾಯಿತ್ತು. ಆವಾಗ ತುಂಬ ರಶ್ ಆಗ್ತಾಯಿತ್ತು ದೇವಸ್ಥಾನ ಒಳಗೆ ಹೋಗೋದು. ಬಟ್ ನಮ್ಗೆ ಇವಾಗಲೇ ಈ ಸಲನೇ ಗೊತ್ತಾಗಿದ್ದು, ಚಿನ್ನದ ತೇರು ಹೊರಟಾದ್ಮೇಲೆ ನಾವು ನಮಸ್ಕಾರ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ದರ್ಶನ ಮಾಡೋಕ್ಕೆ ಹೋಗ್ಬೋದು ಅಂತ. ಯಾಕಂದರೆ ದರ್ಶನಕ್ಕೆ ಬಿಡ್ತಾರೆ, ಅದು ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ಅದನ್ನೇ ನಾನು ಅಲ್ಲೂ ಹೇಳ್ತಾಯಿನಿ. ಬಟ್ ಮೈಕ್ ಸರಿ ಇಲ್ಲದೆ ಇರೋ ಕಾರಣ ಅದು ವಾಯ್ಸ್ ಓವರ್ ಕೊಡೋ ಥರ ಆಯ್ತು ಅಷ್ಟೇ. ನೆಮ್ಮದಿಯಾಗಿ ದರ್ಶನ ಮಾಡಿ ಆಚೆ ಕಡೆ ಕೂತ್ಕೊಂಡು ಒಂದು 3 to 4 minutes ಕೂತಿದ್ವಿ. ಅದಾದಮೇಲೆ ಒಂದು ರೌಂಡ್ ಹೋಗಿ ಚಿನ್ನದ ತೇರು ಬಂತು. ಆ ಚಿನ್ನದ ತೇರನ್ನು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ದಾಸೋಹದ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಹೋದ ಸಲ ಬಂದಾಗ ದಾಸೋಹದಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ನಮಗೆ ರೌಂಡ್ ಹೊಡ್ದು ಸಾಕಾಗ್ಬಿಡ್ತು. ನಮ್ಮ ಶೌರ್ಯ ಬೇರೆ ಫುಲ್ ಅಳ್ತಿದ್ದ. ಅದರಿಂದ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಅಣ್ಣ, ಏನಿಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರೇ ಮಾತಾಡಿ ಗೇಟಲ್ಲಿ ಬಿಡಿಸಿದ್ರು ನಮ್ಮನ್ನ ಡೈರೆಕ್ಟ್ ದಾಸೋಹಕ್ಕೆ. ಏನಕ್ಕಂದರೆ ಅವ್ರಿಗೆ ಅಲ್ಲೆಲ್ಲ ಪರಿಚಯ ಇದೆ, ಅದಕ್ಕೋಸ್ಕರ. ಅದಾದಮೇಲೆ ಆಚೆ ಈ ಥರ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ದಾಸೋಹದ ಕಡೆ ಎಲ್ಲ ಹೊರಟ್ವಿ ನಾವು. ಹೊರಡೋ ಅಷ್ಟರಲ್ಲಿ ಅಪ್ಪ ಮತ್ತು ಅತ್ತೆನೂ ಅಷ್ಟೇ ಡೈರೆಕ್ಟ್ ಹೋಗಿ ಅವರು ದರ್ಶನ ಮಾಡ್ಕೊಂಡು ಬಂದಿದ್ದರು. ಇದು ನೋಡ್ಬೋದು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಊಟಕ್ಕೆ ಹೊರಡೋಣ ಅಂತಿದ್ವಿ. ಅದಕ್ಕೂ ಮುಂಚೆ ಅಭಿಷೇಕಕ್ಕೆ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೊರಡ್ತಾ ಇದೀವಿ. ಎಲ್ಲ ಬನ್ನಿ ದಾಸೋಹದ ಕಡೆಗೆ. ನಾವೀಗ ದಾಸೋಹದ ಒಳಗಡೆ ಬಂದಿದೀವಿ ಊಟ ಮಾಡೋಕ್ಕೋಸ್ಕರ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಗುಡ್ಡೆ ಈರುಳ್ಳಿ ಹಾಕಿದ್ದಾರೆ, ಎಷ್ಟು ತರಕಾರಿಗಳು ಹಾಕಿದ್ದಾರೆ ಅಂತ ಎಲ್ಲ. ಕುಂಬಳಕಾಯಿ,
ಇದು ಹೂಕೋಸು, ಎಲೆಕೋಸು ಎಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ನಾವು ಈ ಕಡೆ ಸೈಡ್ ಗೇಟಿಂದ ಬಿಡಿಸ್ಕೊಂಡ್ವಲ್ಲ, ಅದಕ್ಕೆ ಈ ಒಳಗಡೆಯಿಂದ ನಡ್ಕೊ ಬರ್ತಾ ಇರೋದು. ನಮ್ಮ ಅಣ್ಣಂಗೆ ಗೊತ್ತಿರೋರಿಂದ ಬಿಡಿಸಿದ್ರು. ಇದು ತುಂಬ 3 ಟೈಮೂ ದಾಸೋಹದ ಪ್ರಸಾದ ಹಾಕೋದ್ರಿಂದ ತುಂಬಾ ಅನುಕೂಲ ಜನಗಳಿಗೆ. ಬೇಗ ಬಂದ್ವಿ, ಊಟ ಕೂತಿದೀವಿ. ನಿಜವಾಗ್ಲೂ ಒಂಥರ ಲಕ್ಕಿ ಅಂತ ಅನ್ಬೋದು, ಯಾಕಂದ್ರೆ ಬೇಗ ದರ್ಶನ ಆಯ್ತು. ಹಂಗೆ ಚಿನ್ನದ ಇಳಿಸುವಾಗ ನಮ್ಗೆ ಪಾಯಿಂಟ್ ಸಿಕ್ತು. ಅದೇ ಊಟಕ್ಕೋಸ್ಕರ ಬೇಗ ಬಂದಿದ್ವಿ. ಇಷ್ಟು ದಿವಸ ನಾವು ಚಿನ್ನದ ಬೇರಿಂದನೇ ಹೋಗ್ಬಿಡ್ತಾ ಇದ್ವಿ, ನಮ್ ಕಾಯಿನ್ ಸಿಗ್ತಾ ಇರ್ಲಿಲ್ಲ. ಯಾವಾಗ ಸ್ವಲ್ಪ ದೂರ ನಿಂತ್ಕೊಂಡ್ರೆ ಆ ಕಾಯಿನ್ ಜೋರಾಗಿ ಎಸಿತಾ ಇರಲ್ಲ. ಈ ವರ್ಷ ನಮ್ಗೆ ಸಿಕ್ಕಿದೆ, ತುಂಬಾ ಖುಷಿ ಆಯ್ತು. ಹೌದಾ? ಸೌರ್ಯ ನೋಡಲ್ಲ ಅಂತವನೆ. ಅವ್ರಿಗೂ ಎಲ್ಲ ಓಡಾಡಿ ಸುಸ್ತಾಗ್ಬಿಡಿದ್ವಿ, ಎಲ್ಲ ಫುಲ್ ಟಯರ್ಡ್ ಆಗ್ಬಿಡಿದ್ವಿ. ಬೆಳಗ್ಗೆ ಟೀಟಿಲಿ ಬಂದ್ವಿ, ನಾವೆಲ್ಲ ಫುಲ್ ಸ್ಟ್ರೈನ್ ಆಗಿದೆ ಇವತ್ತು. ಮತ್ತೆಲ್ಲ ರೆಸ್ಟ್ ಮಾಡಿ ಬೆಳಿಗ್ಗೆ ಬೇರೆ ಅಭಿಷೇಕಕ್ಕೆ ಬರ್ತೀವಿ ನಾವು. 4 o'clock ಇರುತ್ತಂತೆ ಅಭಿಷೇಕ, 4 ಇಂದ 5:30ವರೆಗೆ. ದಾಸೋಹದಲ್ಲಿ ಊಟ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು. ಇಷ್ಟು ಜನದಲ್ಲ ನಾವು ಇಷ್ಟು ಬೇಗ ಬಂದಿದೀವಿ. ಜೀವನ್ ಅವ್ರು ಊಟಕ್ಕೆ ರೆಡಿಯಾಗಿ ಕೂತಿದ್ದಾರೆ. 3 ಪಟ್ಟೆ ನೋಡಿ ಹೆಂಗೆ. ಇದು ನನ್ನ ಫೇವ್ರೆಟ್ ಪಾಯಸ. ಸಕ್ಕತ್ತಾಗಿರುತ್ತೆ. ಇದು ಬೆಲ್ಲದಲ್ಲಿ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಗ್ಲಾಸ್ ಎತ್ಕೊಳ್ಳಿ ಹೆಂಗೆ. ಇದಾಗಿತ್ತು ನಮ್ಮ ಜರ್ನಿ ವ್ಲಾಗ್. ಮತ್ತು ಅವತ್ತಿನ ದಿನ ನಾವು ಹೇಗೆ ಬೆಟ್ಟದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು. ಅದಾದಮೇಲೆ ಅದರ ನಾಳೆಗೆ ನಾವು ಅಭಿಷೇಕಕ್ಕೆ ಬರ್ಸಿದ್ದು. ಅದಾದಮೇಲೆ ಅಭಿಷೇಕದ ಬಗ್ಗೆನೂ ಹೇಳಿದ್ದೀನಿ. ಆಮೇಲೆ ನಾವು ಹೇಗೆ ಪೂಜೆ ಮಾಡಿದ್ವಿ ಅದ್ರ ಬಗ್ಗೆನೂ ತೋರಿಸಿದ್ದೀನಿ. ಅದು ಪಾರ್ಟ್ 2 ವಿಡಿಯೋ ಬರುತ್ತೆ, ದಯವಿಟ್ಟು ಅದನ್ನು ನೋಡಿ. ನಮ್ಮನ್ನ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.